ಕ್ಯಾತನಮಕ್ಕಿ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಅದ್ಭುತವಾದ ಗಿರಿಧಾಮ. ಈ ಗಿರಿಧಾಮಕ್ಕೆ ಅಕ್ಟೋಬರ್ ಅಥವಾ ನವೆಂಬರಲ್ಲಿ ಹೋಗೋದು ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಆಫ್ ಸೀಸನ್ ಆದ ಜುಲೈ ಆಗಸ್ಟಲ್ಲಿ ಈ ಬೆಟ್ಟಗಳು ಯಾವ ರೀತಿ ಕಾಣ್ತದೆ ಅಂತ ನೋಡುವ. ಕ್ಯಾತನಮಕ್ಕಿ ಕಳಸದಿಂದ ಸುಮಾರು 15 ಕಿಲೋಮೀಟರ್ ಆಗ್ತದೆ. ನೀವು ಹೊರನಾಡು ಕಡೆಯಿಂದ ಬಂದು ಈ ಕ್ಯಾತನಮಕ್ಕಿ ಹೋಟೆಲ್ ಹತ್ರ ಗಾಡಿ ಪಾರ್ಕ್ ಮಾಡಬೇಕು. ವ್ಯೂ ಪಾಯಿಂಟ್ಗೆ ಇಲ್ಲಿಂದ 3 ಕಿಲೋಮೀಟರ್ ಆಗ್ತದೆ. ಮತ್ತೆ ಎಂಟ್ರಿ ಫೀ ಒಬ್ಬರಿಗೆ 50 ರೂಪಾಯಿ. ನೀವು ವ್ಯೂ ಪಾಯಿಂಟ್ ತನಕ ನಡ್ಕೊಂಡು ಹೋಗ್ಬೋದು ಅಥವಾ ಜೀಪಲ್ಲೂ ಹೋಗ್ಬೋದು. ಜೀಪಲ್ಲಿ ಹೋಗೋದಾದ್ರೆ ಒಂದು ಜೀಪಿಗೆ 1500 ರೂಪಾಯಿ ಆಗ್ತದೆ. ಸೊ ಇದು ಜೀಪ್ ಡ್ರಾಪ್ ಮಾಡುವ ಸ್ಥಳ. ಮತ್ತೆ ಇಲ್ಲಿಂದ ವ್ಯೂ ಪಾಯಿಂಟ್ ತನಕ ನಡಿಬೇಕು. ನಾವು ಈ ಗೇಟ್ ವರೆಗೆ ನಡ್ಕೊಂಡೇ ಬರುವ ಅಂತ ಯೋಚನೆ ಮಾಡಿದ್ವಿ. ಆದ್ರೆ ಮಳೆಗಾಲದಲ್ಲಿ ಬೆಟ್ಟಗಳು ನೋಡ್ಬೇಕಾದ್ರೆ ಮೋಡಗಳು ಹೋಗುವ ತನಕ ಕಾಯ್ಬೇಕಾಗ್ತದೆ. ಆದ್ರಿಂದ ವ್ಯೂ ಪಾಯಿಂಟ್ಗೆ ಎಷ್ಟು ಬೇಗ ಮುಟ್ತೇವೋ ಅಷ್ಟೇ ಒಳ್ಳೇದು. ಅದಕ್ಕೆ ನಾವು ಜೀಪಲ್ಲೇ ಬಂದ್ವಿ. ಹಾಗೆ ನಾವು ಜುಲೈ ತಿಂಗಳಲ್ಲಿ ಹೋದದ್ರಿಂದ ಮಳೆ ಗಾಳಿ ಎರಡು ಜೋರಾಗಿಯೇ ಹೊಡಿತಾ ಇತ್ತು. ಸೊ ಆಫ್ ಸೀಸನ್ ಆದ ಜುಲೈ ತಿಂಗಳಲ್ಲಿ ಕ್ಯಾತನಮಕ್ಕಿ ಹೇಗೆ ಕಾಣ್ತದೆ ನೋಡಿ. ಸೊ ಮೋಡಗಳು ಕ್ಲಿಯರ್ ಆಗಿ ಈ ಅದ್ಭುತವಾದ ಬೆಟ್ಟಗಳನ್ನು ನೋಡಿದ ನಂತರ ಜೀಪ್ ಹತ್ತಿ ವಾಪಸ್ ಹೋಗುವ ಅಂತ ಕೆಳಗಿನ ಗೇಟ್ ಕಡೆಗೆ ಹೊರಟ್ವಿ. ಇನ್ನು ಪುನಃ ಬೆಟ್ಟಗಳು ಕಾಣಿಸ್ಲಿಕ್ಕಿಲ್ಲ ಅಂತ ಎಣಿಸ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ನನಗೆ ಯಾಕೋ ನೆಮ್ಮದಿ ಇರಲಿಲ್ಲ. ಮೋಡಗಳ ಮಧ್ಯದಿಂದ ಅಲ್ಲಲ್ಲಿ ಬಿಸಿಲು ಬಂದ್ರೆ ಬೆಟ್ಟಗಳು ಹೇಗೆ ಕಾಣ್ತಿತ್ತು ಅಂತ ಯೋಚನೆ ಮಾಡಿದ್ದೆ ತಡ ಪುನಃ ಬೆಟ್ಟದ ಮೇಲಿನ ಕಡೆ ಓಡ್ಬೇಕಾಯ್ತು. ಯಾಕಂದ್ರೆ ನಾನು ಏನು ಯೋಚನೆ ಮಾಡಿದೆ ಅದು ಅಲ್ಲಿಯೇ ಕಾಣಿಸ್ಲಿಕ್ಕೆ ಶುರು ಆಯ್ತು. ಸೊ ಇದು ಕ್ಯಾತನಮಕ್ಕಿ. ತುಂಬಾ ಖುಷಿ ಆಯ್ತು ಈ ವಿಶಾಲವಾದ ಜಾಗ ನೋಡಿ. ಇನ್ನೊಮ್ಮೆ ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲಿ ಖಂಡಿತ ವಾಪಸ್ ಬರ್ಬೇಕಾಗ್ತದೆ. ಯಾಕಂದ್ರೆ ಮಳೆಗಾಲ ಮುಗಿಯೋ ಸಮಯದಲ್ಲಿ ಬಂದ್ರೆ ಈ ಬೆಟ್ಟಗಳು ಇನ್ನೂ ಸುಂದರವಾಗಿ ಕಾಣಬಹುದು. ಆಗ್ಲಿ, ಇನ್ನು ವಾಪಸ್ ಕ್ಯಾತನಮಕ್ಕಿ ಹೋಟೆಲ್ ಕಡೆಗೆ ಜೀಪ್ ಅಲ್ಲಿ ಹೋಗುವ. ಹಾಗೆ ಜೀಪ್ ಹೋಗುವ ರೋಡ್ ಹೇಗಿದೆ ಅಂತ ಸಹ ತೋರಿಸ್ತೇನೆ. ನೀವು ರೋಡ್ ಬಂದಿದ್ರೆ ಗಾಡಿ ಅದು ಹೊತ್ತಾ ಇರಲಿಲ್ಲ, ಎಲ್ಲ ಸ್ಕಿಡ್ ಆಗಿ ಒಂದ್ ಗಾಡಿ ಕಟ್ಟಿ ಎಳಿತಾ ಇದ್ವಿ. ಹೌದಾ? ಓ, ಟೋ ಮಾಡ್ತಿದ್ರಾ? ಮಾಡ್ತಾ ಇತ್ತು. ಆಮೇಲೆ ಮತ್ತೆ ಸ್ವಲ್ಪ ನಮ್ ಗಾಡಿ ಹೋಗ್ಲಿ ಅಂತೇಳಿ ರೋಡ್ ರೆಡಿ ಮಾಡಿದ್ರು. ಎಷ್ಟು 20 ಕಿಲೋಮೀಟರ್. ಸಿರಿಮನೆ ಶೃಂಗೇರಿ, ಸೂರ್ಮನೆ ಕಳಸದಲ್ಲಿ. ಸಿರಿಮನೆ ನಾವು ಮೊನ್ನೆ ಹೋಗಿ ಬಂದದ್ದು ಅಲ್ಲಿಗೆ. ಶೃಂಗೇರಿ
ಕೂಡ್ಲು ತೀರ್ಥ ಎಲ್ಲ ಬಂದ್ ಅಂತ ಹೇಳಿದ್ರೆ 3 ತಿಂಗಳು. ಅಲ್ಲ ಸೂರ್ಮನೆ ಚೆನ್ನಾಗಿದೆ. ಸೂರ್ಮನೆ ತುಂಬಾ ಚೆನ್ನಾಗಿತ್ತು, ಖುಷಿ ಆಟ ಆಡ್ಲಿಕ್ಕೆಲ್ಲ. ಸೊ ಇದು ಕ್ಯಾತನಮಕ್ಕಿಯ ನನ್ನ ಒಂದು ವಿಡಿಯೋ ನೋಡಿ ಇಷ್ಟ ಆಗಿದೆ ಅನ್ಸ್ಕೊಳ್ತೇನೆ. ಮತ್ತೆ ಈ ಕ್ಯಾತನಮಕ್ಕಿ ಹೋಟೆಲ್ ಅಲ್ಲಿ ಹಲಸಿನ ಹಣ್ಣಿನ ಚಿಪ್ಸ್ ಖಂಡಿತ ಟ್ರೈ ಮಾಡಿ, ಟೇಸ್ಟ್ ಸಖತ್ತಾಗಿದೆ. ನಾವು 3 ಪ್ಯಾಕೆಟ್ ಒಂದೇ ಸಲ ತಿಂದು ಮುಗಿಸಿದ್ವಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿರಿಮನೆ ಫಾಲ್ಸ್ ಮತ್ತೆ ಚಿಕ್ಕಮಂಗ್ಳೂರ್ನ ಬೇರೆ ಪ್ರವಾಸಿ ಸ್ಥಳಗಳ ವಿಡಿಯೋಗಳು ಚಾನಲ್ ನಲ್ಲಿದೆ, ಅದನ್ನು ನೋಡಿ. ಏನಾದ್ರೂ ಪ್ರಶ್ನೆಗಳಿದ್ರೆ ಕಮೆಂಟ್ ನಲ್ಲಿ ಕೇಳಿ. ಮುಂದಿನ ವಿಡಿಯೋ ಅಲ್ಲಿ ಸಿಗುವ. ಧನ್ಯವಾದಗಳು.